ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಜೀರಾ ರೈಸ್ ಮಾಡೋಣ. ಒಂದು ಕುಕ್ಕರಲ್ಲಿ ಒಂದು 50 ಗ್ರಾಮಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಂತರ ಒಂದು ಪ್ಲೇಟಲ್ಲಿ ನೋಡಿ ಎಲ್ಲ ಥರ ಸ್ಪೈಸಸ್ ಐಟಮ್ಸ್ ಇಟ್ಕೊಂಡಿದ್ದೀನಿ. ಕರಿಬೇವು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಸೋಂಪು, ಮರಾಠಿ ಮೊಗ್ಗು, ಹಾಗೆ ಜೀರಿಗೆ ಮತ್ತು ಅನಾನಸ್ ಹೂವು ಎಲ್ಲ ಹಾಕಿ ಫ್ರೈ ಮಾಡಿ, ನಂತರ ಒಂದು 10 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಬೇಕನ್ನೋರು ಎಣ್ಣೆ ಜೊತೆ ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಒಂದು 2ರಿಂದ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ದಾಲ್ ಇಲ್ಲ ಚಿಕನ್ ಸಾಂಬಾರು. ಇವತ್ತು ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಯಿತು ನೋಡಿ. ಬಟಾಣಿ ಇಟ್ಕೊಂಡಿದ್ದೀನಿ, ಹಸಿ ಬಟಾಣಿ ಇದು ಹಾಕ್ತಾಯಿದ್ದೀನಿ. ಒಂದು 50 ಗ್ರಾಮಷ್ಟು ಇಟ್ಕೊಂಡಿದ್ದೆ. ಬಟಾಣಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ 1 kg ಅಷ್ಟು ಅಕ್ಕಿ, ಜೀರಾ ರೈಸ್ಗೆ ಅಕ್ಕಿ ತೊಳೆದು ಹಾಕಲ್ಲ ನಾನು, ಹಾಗೆ ಹಾಕ್ಬಿಡ್ತೀನಿ. ಬೇರೆ ಎಲ್ಲ ತೊಳೆದು ನೆನೆಸಿಟ್ಟು ಹಾಕ್ತೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಅಕ್ಕಿನ ಈ ಥರ ಮಿಕ್ಸ್ ಮಾಡಿ, ಅದೆಲ್ಲ ನೀಟಾಗಿ ಎಣ್ಣೆಲಿ ಮಿಕ್ಸ್ ಆಗಬೇಕು. ಆದ ನಂತರ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ, ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ನಾನು ಕೈ ಅಳತೆಯಲ್ಲೇ ನೀರು ಇಡ್ತಾಯಿದ್ದೀನಿ, ಯಾವುದೇ ರೀತಿ ಗ್ಲಾಸ್ ಅಳತೆಯಲ್ಲಿ ಎಲ್ಲ ಇಡಲ್ಲ. ಕುಕ್ಕರಲ್ಲಾದರೆ ಹಾಗೆ ಇಡ್ತೀನಿ. ತಪ್ಪಲೆಯಲ್ಲಿ ಮಾಡಿದ್ರೆ ಅಕ್ಕಿ ಎಷ್ಟು ಇಟ್ಕೊಂಡಿರ್ತೀವೋ ಅದಕ್ಕೆ ಡಬಲ್ ನೀರು ಹಾಕಬೇಕು. ಕುಕ್ಕರಲ್ಲಾದರೆ ಕೈ ಅಳತೆಯಲ್ಲೇ ಇಟ್ಕೊಂಡು ಹಾಗೆ ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸಿದ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ಳೋದು ನಾನು. ಆಯಿತು, ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಕೂಗ್ಸೋಕ್ಕೆ ಇಡೋಣ. ವಿಜಿಲ್ ಬಂದಾಯಿತು. ಜೀರಾ ರೈಸ್ ಹೇಗಾಗಿದೆ ನೋಡೋಣ. ಕುಕ್ಕರ್ ಲಿಡ್ ಓಪನ್ ಮಾಡಿ, ಇದಕ್ಕೆ ಎಣ್ಣೆ ಬದನೆಕಾಯಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನೋಡಿ ಮಸಾಲೆ ಐಟಮ್ಸ್ ಎಲ್ಲ ಮೇಲಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ನನ್ನ ವಿಡಿಯೋ ಯಾರೆಲ್ಲ ವಾಚ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ನೀವು ಒಂದು ಸತಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೀರಾ ರೈಸ್ ರೆಡಿಯಾಗಿದೆ. ಚಿಕನ್ ಸಾಂಬಾರ್ ವಿತ್ ಕಬಾಬ್ ಸರ್ವ್ ಮಾಡೋಣ ಬನ್ನಿ. ನೋಡಿ ಸರ್ವ್ ಆಯಿತು. ಥ್ಯಾಂಕ್ ಯು ಸೋ ಮಚ್.